ಜನರ ಶ್ರಮವನ್ನ ಲೂಟಿ ಮಾಡಿ, ಅವರ ಶ್ರಮವನ್ನು ಜಗತ್ತಿನ ಸಂಪತ್ತನ್ನು ಲೂಟಿ ಮಾಡಿ, ಗೂಂಡಾಗಿರಿ ಮಾಡಿ, ಸರ್ವಾಧಿಕಾರದ ಮೂಲಕ ಜಗತ್ತನ್ನ ತನ್ನ ಮುಷ್ಟಿಯಲ್ಲಿ ಇಟ್ಕೊಳ್ಬೇಕು ಅನ್ನುವಂತ ಕ್ರೂರ ಸಾಮ್ರಾಜ್ಯವಾದ ಬಂಡವಾಳಶಾಹಿ ಜಗತ್ತು ಇವತ್ತು ಎರಡು ಸಿದ್ಧಾಂತವನ್ನ ನೋಡ್ತಾ ಇದೆ. ಇವತ್ತು ಸಮಾಜವಾದ ಜಗತ್ತಿಗೆ ಬೇಕು, ಬಂಡವಾಳಶಾಹಿ ಸಾಮ್ರಾಜ್ಯವಾದ ಅಲ್ಲ ಅನ್ನೋದು. ಟ್ರಂಪ್ ಅಧ್ಯಕ್ಷ ಅಮೆರಿಕದ್ದು ಇಡೀ ಜಗತ್ತಿನಾದ್ಯಂತ ಆತ ಬೆದರಿಕೆಯನ್ನ ಒಡ್ಲಿಕ್ಕೆ ಶುರು ಮಾಡ್ಯಾನ. ಏನ್ ಬೆದರಿಕೆ? ನಾನು ಹಾಕಿದಷ್ಟು ಸುಂಕವನ್ನ ನೀವು ತಗೋಬೇಕು, ನಾನು ಹೇಳಿದ ಕಡೆ ವ್ಯಾಪಾರ ಮಾಡಬೇಕು, ನೀವು ರಷ್ಯಾದಿಂದ ಎಣ್ಣೆ ತಗೋಬಾರದು, ನಾವು ಹೇಳಿದ ಕಡೆಗೆ ತಗೋಬೇಕು, ಇಲ್ಲ ಅಂತ ಹೇಳಿದ್ರ ನೀವು ಮುಂದಿನ ದಿನಗಳನ್ನ ಎದುರಿಸ್ರಿ ಅನ್ನುವಂತ ಬೆದರಿಕೆಯನ್ನ ಅಮೆರಿಕನ್ ಸಾಮ್ರಾಜ್ಯಶಾಹಿ ಮಾಡಲತ್ತದೆ. ಇದನ್ನ ನಮ್ಮ ಎಡಪಕ್ಷಗಳು ಜಗತ್ತಿನಾದ್ಯಂತ ತೀವ್ರವಾಗಿ ಖಂಡನೆಯನ್ನ ಮಾಡಿದ್ದೀವಿ. ಜಗತ್ತಿನಲ್ಲಿ ಸಮಾಜವಾದ ಅಂದ್ರನೇ ಸಮಸ್ತ ಜನತೆಯ ಹಿತವನ್ನ ಚಿಂತಿಸುವ ಮತ್ತು ಸಮಸ್ತ ಜೀವರಿಗೆ ಲೇಸನ್ನ ಬಯಸುವ, ಎಲ್ಲಾ ರೀತಿಯಿಂದ ಸಮಾನತೆಯಿಂದ ಬದುಕುವಂತ ಹಕ್ಕನ್ನ ಕೊಡ್ಲಿಕ್ಕಾಗಿ ಇಡೀ ಜಗತ್ತಿನಲ್ಲಿ ಹುಟ್ಟುಕೊಂಡಂತ ಸಮಾಜವಾದ. ಅದು ಮಾನವೀಯವಾದ, ಜೀವಪರವಾದ. ಆದರೆ ಎಲ್ಲ ದುಡಿಯುವ ಜನರ ಶ್ರಮವನ್ನ ಲೂಟಿ ಮಾಡಿ, ಅವರ ಶ್ರಮವನ್ನು ಜಗತ್ತಿನ ಸಂಪತ್ತನ್ನು ಲೂಟಿ ಮಾಡಿ, ಗೂಂಡಾಗಿರಿ ಮಾಡಿ, ಸರ್ವಾಧಿಕಾರದ ಮೂಲಕ ಜಗತ್ತನ್ನ ತನ್ನ ಮುಷ್ಟಿಯಲ್ಲಿ ಇಟ್ಕೊಳ್ಬೇಕು ಅನ್ನುವಂತ ಕ್ರೂರ ಸಾಮ್ರಾಜ್ಯವಾದ ಬಂಡವಾಳಶಾಹಿ ಜಗತ್ತು ಇವತ್ತು ಎರಡು ಸಿದ್ಧಾಂತವನ್ನ ನೋಡ್ತಾ ಇದೆ. ಇವತ್ತು ಸಮಾಜವಾದ ಜಗತ್ತಿಗೆ ಬೇಕು, ಬಂಡವಾಳಶಾಹಿ ಸಾಮ್ರಾಜ್ಯವಾದ ಅಲ್ಲ ಅನ್ನೋದು ಇವತ್ತು ಜಗತ್ತಿಗೆ ಅರ್ಥ ಆಗಿದೆ. ಹಾಗಾಗಿ ಜಗತ್ತಿನಾದ್ಯಂತ ಟ್ರಂಪ್ ಯಾವ ವೆನಿಜುವೆಲಾದಲ್ಲಿ ಅವರು ಮಾದಕ ದ್ರವ್ಯದ ನೆಪ ಒಡ್ಡಿ, ಮಾದಕ ದ್ರವ್ಯ ಅಲ್ಲ, ಮಾದಕ ದ್ರವ್ಯ ಏನೆಲ್ಲ ಇದ್ರು ತಮ್ಮ ದೇಶದಲ್ಲಿ ಅವರು ಆಕ್ಷನ್ ತಗೊಳ್ಳಿ. ನೀನ್ಯಾರು ಟ್ರಂಪ್? ನೀನ್ಯಾರು ಸರ್ವಾಧಿಕಾರಿ? ಆ ದೇಶಕ್ಕೆ ಹೋಗಿ ಮಡೋರೋ ಮತ್ತು ಅವರ ಪತ್ನಿಯನ್ನ ರಾತ್ರೋರಾತ್ರಿ ಕಳ್ಳತನದಿಂದ ಎಳ್ಕೊಂಡು ಹೋಗಿ ಅವರ ಪತ್ನಿಯ ಮೇಲೆ ನೀವು ದೈಹಿಕವಾಗಿ ದಾಳಿ ಮಾಡಿದೀವಿ. ಗೂಂಡಾಗಿರಿ ನಿಮ್ಮದನ್ನ ನಡೆಯೋದಿಲ್ಲ, ನೆನ್ಪಿಟ್ಕೋಬೇಕು. ಇಡೀ ಜಗತ್ತು ಇವತ್ತು ಖಂಡನೆ ಮಾಡ್ತಾ ಇದೆ. ಇಡೀ ಜಗತ್ತಿಗೆ ಇವತ್ತು ಬೇಕಾಗಿರೋದು ಸಮಾಜವಾದ, ಕಮ್ಯುನಿಸಂ, ಸಮತಾವಾದ ಇವತ್ತು ಜಗತ್ತಿಗೆ ಬೇಕು. ನಿಮ್ಮ ಬಂಡವಾಳಶಾಹಿ, ನಿಮ್ಮ ಸಾಮ್ರಾಜ್ಯಶಾಹಿ ಈ ರೀತಿಯ ದರೋಡೆ, ಈ ರೀತಿಯ ಟಪೋರಿ ಕೆಲಸ, ಗೂಂಡಾಗಿರಿ ಕೆಲಸ, ಇನ್ನೊಬ್ಬ ಮನೆಯ ಮಹಿಳೆಯರನ್ನ ಎಳ್ಕೊಂಡು ಹೋಗುವಂತ, ದಾಳಿ ಮಾಡುವಂತ ಅವಾರಗಳು ನೀವು ಅನ್ನೋದನ್ನ ಜಗತ್ತಿಗೆ ಗೊತ್ತದ ಬಂಧುಗಳೇ. ಆ ಕಾರಣದಿಂದ ಇವತ್ತು ಎಡಪಕ್ಷಗಳು ಸಿಪಿಐಎಂ, ಎಸ್ಯುಸಿಐಸಿ ನಾವು ಇವತ್ತು ಜಂಟಿಯಾಗಿ ಕಲಬುರಗಿಯಲ್ಲಿ ಹೋರಾಟ ಮಾಡಿ ನಾವು ಚೇತಾವಣಿ ಕೊಡ್ತಾ ಇದ್ದೀವಿ. ಜೀವವಾದರೂ ಕೊಡ್ತೀವಿ. ಎಚ್ಚರ ಸಾಮ್ರಾಜ್ಯಶಾಹಿಗಳೇ, ಭಾರತಕ್ಕೂ ಬೆದರಿಕೆ ಒಡ್ಡಿದ್ದೀರಿ. ಏನ್ ಮಾಡ್ತಾ ಇದ್ದೀರಿ? ಮೋದಿ ಇವತ್ತು ಟ್ರಂಪ್ನ ಹೇಳಿಕೆಯನ್ನ ಖಂಡಿಸ್ತಾ ಇಲ್ಲ. ಏನ್ ಲಾಚಾರ ನಿಮಗಿದು? ಭಾರತದ ಸಾರ್ವಭೌಮತೆಗೆ ಧಕ್ಕೆಯನ್ನು ಉಂಟು ಮಾಡ್ತಾ ಇದೆ. ಇವತ್ತು 500% ಸುಂಕವನ್ನ ಹಾಕಿದಾರ. ರಷ್ಯಾದಿಂದ ತೈಲ ತಗೊಂಡ್ರೆ ಭಾರತ ಎಚ್ಚರಿಕೆ ಅಂತ ಹೇಳ್ತಾ ಇದ್ದಾರೆ. ಭಾರತ ಯಾವತ್ತೂ ಇಂಥ ಪರಿಸ್ಥಿತಿ ಅನುಭವಿಸಿದ್ದಿಲ್ಲ. ಭಾರತದ ಆಲಿಪ್ತ ನೀತಿ, ಭಾರತದ ಮೇಲೆ ಯಾರಾದ್ರೂ ದಾಳಿ ಮಾಡಿದ್ರೆ ಅವರನ್ನ ಹಿಮ್ಮೆಟ್ಟಿಸುವಂತದ್ದನ್ನ ಭಾರತ ಇವತ್ತಿಗೂ ನೋಡ್ಕೊಂಡು ಬಂದಿದ್ದೀವಿ. ಎಲೆ ಕೋಮುವಾದಿಗಳೇ, ಎಲೆ ನರೇಂದ್ರ ಮೋದಿ, ಅಮಿತ್ ಶಾ, RSS ಮಾತು ಕೇಳ್ಕೊಂಡು ನೀವು ಸಾಮ್ರಾಜ್ಯಶಾಹಿಗಳ ಬೂಟನ್ನ ನೆಕ್ತಾ ಇದ್ದೀವಿ, ಬಂಡವಾಳಶಾಹಿಗಳ ಚೇಲಾಗಿರಿ ಮಾಡ್ತಾ ಇದ್ದೀವಿ. ಭಾರತದ 140 ಕೋಟಿ ಜನರ ಹಿತವನ್ನ ನೀವು ಬಲಿ ಮಾಡ್ತಾ ಇದ್ದೀರಿ. ನಿಮ್ಮನ್ನ ಬಿಡೋದಿಲ್ಲ ಭಾರತ ಜನತೆ. ಈ ಎಚ್ಚರಿಕೆಯನ್ನ ದೇಶದ ಜನತೆ ಇವತ್ತು ಕೊಡ್ತಾ ಇದ್ದಾರೆ. ಸಾಮ್ರಾಜ್ಯ